ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಕೃಷ್ಣ ಜನ್ಮಾಷ್ಟಮಿ ದಿನದ ವ್ಲಾಗ್ ಆಗಿರುತ್ತೆ. ಆಚೆ ಎಲ್ಲ ಈ ಥರ ರಂಗೋಲಿ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ನೋಡಿ ಪೂಜೆ ಯಾವ ಥರ ಮಾಡಿದ್ದೀನಿ ಏನು ಅಂತ. ಕೃಷ್ಣ ಜನ್ಮಾಷ್ಟಮಿಯ ವ್ಲಾಗ್ ಆಗಿರುತ್ತೆ ಇದು. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡದೆ ಹೊರಟೋಗ್ತೀರ. ಪೂರ್ತಿ ವೀಡಿಯೋಸ್ ನೋಡಿ ನನಗೂ ಒಂದು ವ್ಯೂಸ್ ಬರುತ್ತೆ. ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಇದ್ದರೆ ನನಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಕೃಷ್ಣ ಜನ್ಮಾಷ್ಟಮಿ ದಿನ ಈ ಥರ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ನಾನು. ನಮ್ಮನೆ ನಾವು ಈಗ ಗೋಲ್ಡ್ರಾಗಿರೋದ್ರಿಂದ ಯಾದವಾಸು, ನಮ್ಗೆ ಕೃಷ್ಣ ಜನ್ಮಾಷ್ಟಮಿ ತುಂಬ ಶ್ರೇಷ್ಠ. ಈ ಥರ ಪೂಜೆ ಮಾಡ್ಕೊಂಡಿದ್ವಿ ನಾವು. ನಮ್ಮ ಮನೆಯಲ್ಲಿ ಗೋಡೆಗೆ ಆ ಥರ ಟೈಲ್ಸು ಹಾಕ್ಸಿದ್ದೀವಿ ಕೃಷ್ಣಂದು. ಮನೆ ದೇವ್ರ ಪೂಜೆ ಎಲ್ಲ ಈ ಥರ ಮಾಡ್ಕೊಂಡಿದ್ದೆ. ಹಾಗೆ ಇದು ಚಿಂತಾಮಣಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾದವಾಸ ಎಷ್ಟು ಜನ ಇದ್ದಾರೆ ಅಷ್ಟು ಊರಿಗೆ ಒಬ್ಬೊಬ್ಬರು ಅಂತ ಊರಿಂದ ಒಂದು ಕೃಷ್ಣನ ಪೂಜೆ ಮಾಡಿಕೊಂಡು ಟ್ಯಾಕ್ಟ್ರಿಯಲ್ಲಿ ಇಲ್ಲ ಈ ಥರ ಅದೇನದು ರೆಡಿಮೇಡ್ ಸಿಗುತ್ತಲ್ಲ ಗಾಡಿಗಳು, ಅದರಲ್ಲಿ ಇಟ್ಕೊಂಡು ಈ ಥರ ಮೆರವಣಿಗೆ ಮಾಡ್ತಾರೆ ಫ್ರೆಂಡ್ಸ್. ಊರಿಗೆ ಒಬ್ಬೊಬ್ಬರು ಬಂದು ಯಾದವಾಸ್ ಎಲ್ಲ ಯಾರಿದ್ದಾರೆ ಅವರೆಲ್ಲ ಒಂದು ಕಡೆ ಸೇರಿಕೊಂಡು ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನೋಡಿ ಈ ಥರ ಮೆರವಣಿಗೆ ಎಲ್ಲ ಮಾಡಿ ಚಿಂತಾಮಣಿ ಫುಲ್ಲು ಏರಿಯಾ ಫುಲ್ಲು ತಮಟೆ ಸೌಂಡ್ ಜೊತೆಗೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಈ ಸಲ ಕೃಷ್ಣ ಜನ್ಮಾಷ್ಟಮಿ. ಯಾದವಾಸ್ ಎಲ್ಲ ಸೇರಿಕೊಂಡು ಒಂದು ಕಡೆ ಹಬ್ಬ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಇದು ಚಿಂತಾಮಣಿಯಲ್ಲಿ ಸೆಲೆಬ್ರೇಟ್ ಮಾಡಿರೋದು. ಹಾಗೆ ಇದು ಬಂದುಬಿಟ್ಟು ನೈಟ್ ನಮ್ಮೂರಲ್ಲಿ ಬೆಳ್ಳಿ ರಥ ಬರುತ್ತಲ್ಲ ಅದರಲ್ಲಿ ಕೃಷ್ಣನ ವಿಗ್ರಹ ಇಟ್ಟು ಊರಲ್ಲೆಲ್ಲ ಮೆರವಣಿಗೆ ತೆಗೆದು ನೈಟ್ ಪೂಜೆ ಮಾಡಿ ಊರಲ್ಲೆಲ್ಲ ಮೆರವಣಿಗೆ ತೆಗೆದಿರೋದು ಇದು. ನೋಡಿ ಇದರಲ್ಲಿಟ್ಟು ಮಾಡಿದ್ದಾರೆ. ನೋಡಿ ಹುಡುಗರೆಲ್ಲ ಯಾವ ಥರ ಡ್ಯಾನ್ಸ್ ಆಡ್ತಾ ಇದ್ದಾರೆ ಫ್ರೆಂಡ್ಸ್. ತಮಟೆ ಏನಿರಲಿಲ್ಲ, ಅದು ಸ್ಪೀಕರ್ಸ್ ಬರುತ್ತಲ್ಲ ದೊಡ್ಡದು, ಅದನ್ನು ಟ್ಯಾಕ್ಟ್ರಿಯಲ್ಲಿ ಇಟ್ಕೊಂಡಿದ್ರು. ಚಿಂಟು ಗ್ಯಾಂಗ್ ಇದು, ನಮ್ಮ ಚಿಂಟು ಮತ್ತು ಅವ್ರ ಫ್ರೆಂಡ್ಸು ಆಡ್ತಾಯಿದ್ರು. ನಾನು ಒಂದು ಸಣ್ಣದಾಗಿ ಒಂದು ವೀಡಿಯೋ ತಗೊಂಡೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಹುಡುಗರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ. ಚಿಕ್ಕ ಹುಡುಗರು ಇವರು. ದೊಡ್ಡವ್ರು ಆಡಬೇಕಾದ್ರೆಲ್ಲ ನಾನು ಸ್ವಲ್ಪ ಈ ಕಡೆ ಇದ್ಬಿಟ್ಟಿದ್ದೆ. ಒಳಗಡೆ ಹೋದಾಗ ನಾನು ಹೋಗಲಿಲ್ಲ, ಅದು ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಇದು 2 days ಬ್ಲಾಕ್ ಫಸ್ಟ್. ನೆಕ್ಸ್ಟ್ ದಿನ ಚೆನ್ನ ಮಸಾಲ ಮತ್ತು ಪೂರಿ ಮಾಡೋಣ ಟಿಫನ್ಗೆ ಅಂತ ಹೇಳಿ ಚೆನ್ನ ಮಸಾಲೆಗೆ ಎಲ್ಲ ರುಬ್ಕೊತಾ ಇದ್ದೀನಿ. ಹಸಿಮೆಣಸಿನ 4ರಿಂದ 5 ಹಾಕ್ಕೋಬೇಕು. ಹಾಗೆ 1-2 ಈರುಳ್ಳಿ, ಟೊಮೆಟೊ ಒಂದು 4ರಿಂದ 5. ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಈರುಳ್ಳಿ ಹಾಕ್ಕೋಬೋದು. ಇಲ್ಲಿ ಗೋಡಂಬಿ ಮತ್ತು ಗಸಗಸೆ ನೆನೆಸಿಟ್ಕೊಂಡಿದ್ದೀನಿ ನಾನು. ಅದು ಎಲ್ಲ ಕಟ್ ಮಾಡ್ಕೊಳೋಷ್ಟರಲ್ಲಿ ಅದು ನೆನ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಇದು ಕಾಬೂಲ್ ಕಡಲೆ ಮತ್ತು ಮಿಕ್ಸ್ ತರಕಾರಿ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಚೆನ್ನಾಗಿರುತ್ತೆ ಮಸಾಲ ಅಂಥೇಳಿ ಹಾಕ್ಕೊಂಡು ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ವಿಸಿಲ್ ಬಂದಿದೆ, ಆಫ್ ಮಾಡಿದ್ದೀನಿ, ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ತರಕಾರಿ ಮತ್ತು ಕಾಳು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ. ನಾನೇನು ಕಾಳೇನು ನೆನೆಸಲಿಲ್ಲ, ಹಾಗೆ ಒಂದು 4 ವಿಸಿಲ್ ಕೂಗಿಸ್ದೆ. ಹಾಗೆ ಬೆಂದ್ಕೊಂಡಿದ್ದೆ ಕಾಬೂಲ್ ಕಡಲೆ. ಅರಿಶಿನ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ತರಕಾರಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಮಿಕ್ಸ್ ಹಾಕ್ಕೊಂಡ್ರೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಕಾಳು. ತರಕಾರಿ ಎಲ್ಲ ಅಲ್ಲಿ ಬೆಂದಿದೆ. ಇಲ್ಲಿ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ನೋಡಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಅಥವಾ 2 ಈರುಳ್ಳಿ ಹಾಕ್ಕೊಬೋದು. ಒಗ್ಗರಣೆಗೆ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಬೋದು. ನಾನಿಲ್ಲಿ ದೊಡ್ಡದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾರ್ಮಲಾಗಿ ಒಗ್ಗರಣೆ ಮಾಡ್ಕೊತೀವಲ್ಲ ಆ ಥರ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ, ಎಲ್ಲ ಹಸಿದೆ ಹಾಕಿ ರುಬ್ಕೊಂಡಿರ್ತೀವಲ್ಲ ಆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ತಿಕ್ನೆಸ್ಸಾಗಿ ಬರುತ್ತೆ ಗ್ರೇವಿನೂ. ಅದಕ್ಕೆ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಲರು ಬರುತ್ತೆ, ಖಾರನೂ ಇರುತ್ತೆ ಅಂತ ಹೇಳಿ
ಹಾಗೆ ಚೆನ್ನ ಮಸಾಲದ್ದು ಪೌಡರ್ ಬರುತ್ತಲ್ಲ ಅದೊಂದು 2 ಸ್ಪೂನ್ ಇಲ್ಲ 2.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಸಾಕಾಗುತ್ತೆ ನೋಡಿ. ಚೆನ್ನ ಮಸಾಲ ಪೌಡರ್ ಇದು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಮತ್ತು ಒಂದೇ 1 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ರುಬ್ಬೋದಕ್ಕೆ ಏನು ಹಾಕ್ಕೊಂಡಿರಲಿಲ್ಲ ಧನಿಯಾ ಕಾಳು, ಹಾಗೆ ಪೌಡರ್ ಇತ್ತಲ್ಲ ಪೌಡರ್ನೇ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಂಡೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದೇ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೋದ್ರಿಂದನೂ ಟೇಸ್ಟು ಬರುತ್ತೆ, ಒಂಥರ ಡಿಫ್ರೆಂಟಾಗಿ ಕಲರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ತರಕಾರಿ ಬೆಂದಿರುತ್ತಲ್ಲ ಆ ತರಕಾರಿ ನೀರು ಮತ್ತು ಕಾಳು ಎಲ್ಲ ಮಿಕ್ಸ್ ಆಗಿರೋದನ್ನೇ ಅದನ್ನೇ ಹಾಕ್ಕೊಬೇಕು, ಸಪ್ರೇಟ್ ಏನು ಮಾಡೋಕ್ಕೆ ಹೋಗಬಾರ್ದು. ಎಲ್ಲದನ್ನು ಚೆನ್ನಾಗಿ ಹಾಕ್ಕೊಂಡು ಈ ಥರ ಕುದಿಸ್ಕೊಬೇಕು. ಈ ಕಡೆಗೆ ಪೂರಿಗೆಲ್ಲ ಒಸ್ದಿಟ್ಟಿದ್ದೀನಿ, ಚಿಕ್ಕದಾಗಿ ಮಾಡೋದಲ್ವ ಪೂರಿ ಎಲ್ಲ ಉಜ್ಜಿಟ್ಟಿದ್ದೀನಿ ನೋಡಿ. ಉಂಡೆ ಮಾಡಿಟ್ಟಿದ್ದೀನಿ, ಇನ್ನು ಸುಡೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ, ಆ ಕಡೆ ಉಜ್ಕೊಳ್ಳೋಷ್ಟರಲ್ಲಿ ಎಣ್ಣೆನೂ ಕಾಯ್ಕೊಳ್ಳುತ್ತೆ ಅಂತ. ಹಾಗೆ ಇಲ್ಲಿ ಚೆನ್ನ ಮಸಾಲದ್ದು ಗ್ರೇವಿನೂ ರೆಡಿ ಆಗಿದೆ ನೋಡಿ. ಚೆನ್ನಾಗಿ ಬಂದಿದೆ, ಕಲರು ಸಖತ್ತಾಗಿ ಬಂದಿತ್ತು ಕಲರ್ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಏನು ಅಂತ ನೋಡಿ. ಪೂರಿ ಸುಟ್ಕೋತಾ ಇದ್ದೀನಿ ಈಗ. ನಾನು ಯಾವ ಥರ ಮಾಡ್ತೀನಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ವೀಡಿಯೋಸ್ ಹೇಗೆ ಬರ್ತಾಯಿದೆ ಏನು ಅಂತ ಕಮೆಂಟ್ ಮಾಡಿ. ನನ್ನ ಬಗ್ಗೆ ಏನಾದರೂ ಕೇಳಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಬ್ಸ್ಕ್ರೈಬು ಮತ್ತು ಲೈಕು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ವೀಡಿಯೋಸ್ ತುಂಬ ಜನ ನೋಡ್ತೀರಾ, ಲೈಕು ಮಾಡಲ್ಲ, ಸುಮ್ಮನೆ ಹಾಗೆ ಹೊರ್ಟೋಗ್ಬೇಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಕೇಳೋ ಥರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಪೂರಿ ಚೆನ್ನ ಮಸಾಲ ಈ ಥರ ರೆಡಿ ಆಗಿತ್ತು. ಹಾಗೆ ಹುಚ್ಚೆಹಣ್ಣು ತಗೊಂಡ್ಬಂದಿದೆ, ಅದನ್ನ ಹಾಗೆ ತುಂಬ ದಿನ ಹುಳ ಬೀಳುತ್ತೆ ಅಂದ್ಬಿಟ್ಟು ಅದನ್ನು ಹುರಿದು ಹುಚ್ಚೆಹಣ್ಣು ಚಟ್ನಿ ಮಾಡಿಬಿಟ್ಟು ರಾಗಿ ರೊಟ್ಟಿ ಮಾಡೋಣ ಅಂತೇಳಿ ನೋಡಿ ನೈಟ್ಗೆ ಹುಚ್ಚೆಳ್ಳು ಅಂತ ಮಾಡ್ಕೊತಾ ಇದ್ದೀನಿ. ಹುಚ್ಚೆಳ್ಳು ಚಟ್ನಿ ಮತ್ತು ರಾಗಿ ರೊಟ್ಟಿ ಅದರಲ್ಲಿ ಚಟ್ನಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಇದು ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನೋಡಿ. ಹುರ್ಕೊತಾ ಇದ್ದೀನಿ, ಎಳ್ಳೆಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಫ್ಲೇಮು ಮೀಡಿಯಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಗ್ಯಾಸ್ ಜೋರಾಗಿ ಇಟ್ಕೊಂಡು ಸೀದೋಗ್ಬಿಡುತ್ತೆ. ಗ್ಯಾಸ್ ಕಮ್ಮಿ ಇಟ್ಕೊಂಡು ಆದಷ್ಟು ಕಮ್ಮಿ ಉರಿಯಲ್ಲೇ ಇದನ್ನು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಗಮ್ ಅನ್ನುತ್ತೆ ಇದು. ಒಂದು ಸ್ವಲ್ಪ ಹುರಿದಂಗೆ ಆದರೆ ಒಂಥರ ಸ್ಮೆಲ್ ಬರುತ್ತೆ, ಗೊತ್ತಾಗುತ್ತೆ ನಮಗೆ ಹುರಿದಿದೆ ಅಂತ ನೋಡಿ. ಎಲ್ಲದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು. ಉರಿ ಕಮ್ಮಿ ಇಟ್ಕೊಂಡೆ ಹುರ್ಕೋಬೇಕು. ಏನಾದರೂ ಉರಿ ಜಾಸ್ತಿ ಇಟ್ಕೊಂಡು ಸೀದೋಗ್ಬಿಡುತ್ತೆ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಈ ಥರ ಕಮ್ಮಿ ಉರಿಯಲ್ಲೇ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಹುರ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟು. ಇದು ತುಮಕೂರು ಕಡೆ ಹೋದಾಗ ಅಲ್ಲಿ ಗೊರವನಹಳ್ಳಿ ಸೈಡು ತುಂಬ ಸಿಗ್ತಾಯಿತ್ತು, ಇವಾಗ ರೇರ್ ಆಗಿಬಿಟ್ಟಿದೆ. ಮೊನ್ನೆ ಚಿಂತಾಮಣಿಯಲ್ಲಿ ನೋಡಿಬಿಟ್ಟು ತೊಗೊಬಂದ್ವಿ, ಚೆನ್ನಾಗಿರುತ್ತೆ ಅಂತ ನೋಡಿ. ಹುರ್ಕೋತಾ ಇದ್ದೀನಿ ಎಲ್ಲದನ್ನು ನೀಟಾಗಿ. ಒಂದು ಸ್ವಲ್ಪ ಬಿಸಿ ಆಗಿದೆ, ಘಮ ಬರ್ತಾಯಿದೆ ಆವಾಗಲೇ. ಈಗ ಇದು ಫ್ರೈ ಆಗಿದೆ ಫ್ರೆಂಡ್ಸ್. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಜೀರಿಗೆನೂ ಅದಕ್ಕೆ ಹಾಕ್ಕೊಂಡು ಉರಿ ಫ್ಲೇಮ್ ಕಮ್ಮಿ ಇಟ್ಕೊಂಡೆ ಹುರ್ಕೋಬೇಕು. ಚೆನ್ನಾಗಿ ಎರಡನ್ನೂ ಹುರ್ಕೋಬೇಕು. ಇದೊಂಚೂರು ಹುಚ್ಚೆಳ್ಳು ಫ್ರೈ ಆಗಿದ ತಕ್ಷಣ 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳಿ. ಹೆಲ್ತ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಹುಚ್ಚೆಳ್ಳು ತಿನ್ನೋದ್ರಿಂದ. ಮತ್ತು ಚಟ್ನಿ ಮಾಡ್ಕೊಬೋದು, ಚಟ್ನಿ ಪುಡಿನೂ ಮಾಡಿಟ್ಕೊಬೋದು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಶಾವಿಗೆ ಅಂತಾರಲ್ಲ, ರಾಗಿ ಶಾವಿಗೆ, ಅಕ್ಕಿ ಶಾವಿಗೆ ಒತ್ತುತ್ತಾರಲ್ಲ, ಒತ್ತು ಶಾವಿಗೆ, ಅದಕ್ಕೂ ಇದು ಪೌಡ್ರ್ ಮಾಡಿ ಅವರೇ ಬೇಳೆ ಜೊತೆ ಮಿಕ್ಸ್ ಮಾಡಿಕೊಂಡು ಅದು ಹಾಲ್ದು ಪಾನಕ ಮಾಡ್ತಾರಲ್ಲ ಅದ್ರ ಜೊತೆ ಹಾಕ್ಕೊಂಡು ತಿಂತಾರೆ. ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು. ತುಂಬ ದಿನ ಆಗಿತ್ತು ನನಗೂ ಇದು ಸಿಗ್ತಾ ಇರಲಿಲ್ಲ. ಮೊನ್ನೆ ಚಿಂತಾಮಣಿಯಲ್ಲಿ ಒಂದು ಅಂಗಡಿಯಲ್ಲಿ ಸಿಕ್ತು, ಅದಕ್ಕೆ ಒಂದು ಸ್ವಲ್ಪ 1/4 kg ಆಗೋಷ್ಟು ತೊಗೊಬಂದೆ ನಾನು ನೋಡಿ. ಈ ಥರ ಎಲ್ಲದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ, ಜೀರಿಗೆ ಮತ್ತು ಹುಚ್ಚೆಳ್ಳು ಎರಡೂ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ ತಣ್ಣಗೆ ಆಗಬೇಕು.
ತಣ್ಣಗಾಗೋಷ್ಟರಲ್ಲಿ ಕೊಬ್ಬರಿ ಎಲ್ಲ ಒಂದು ಸ್ವಲ್ಪ ತುರ್ಕೊಳ್ಳೋಣ ಚಟ್ನಿಗೆ. ಫ್ರೆಂಡ್ಸ್ ತೆಂಗಿನಕಾಯಿ ಆವಾಗಲೇ ಒಂದು ಸ್ವಲ್ಪ ತುರ್ಕೊಂಡಿದ್ದೆ ರೊಟ್ಟಿಗೆ ಹಾಕೋದಕ್ಕೆ. ಈಗ ಅದನ್ನೇ ಚಟ್ನಿಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗಾದರೂ ಹಾಕ್ಕೊಬೋದು, ಇಲ್ಲ ತುರ್ಕೊಂಡು ಅದು ತುರಿದಿರೋದಾದರೂ ಹಾಕ್ಕೊಬೋದು ಕೊಬ್ಬರಿ. ಫ್ರೆಂಡ್ಸ್ ಈಗ ಕೊಬ್ಬರಿ ಎಲ್ಲ ಕಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಹಾಕ್ಕೋಬೇಕು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಬಿಡಿಸಿಟ್ಟಿದ್ದೀನಿ, ವಾಶ್ ಮಾಡಿ ಹಾಕ್ಕೋಬೇಕು. ಒಂದಿಷ್ಟು ಕೊತ್ತಂಬರಿ ಆದರೆ ಸಾಕಾಗುತ್ತೆ. ಹಾಗೆ ಒಂಚೂರು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ರುಬ್ಬೋದಕ್ಕೆ ಹಾಕ್ಕೊಬಿಡಿ ಎಲ್ಲದನ್ನು. ಕೊತ್ತಂಬರಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಇದು ಎಳ್ಳು ನೋಡಿ, ಹುಚ್ಚೆಳ್ಳು ಫುಲ್ ತಣ್ಣಗಾಗಿದೆ ಫ್ರೆಂಡ್ಸ್, ಬಿಸಿ ಏನಿಲ್ಲ. ಇದನ್ನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ಒಂದು 6 ರಿಂದ 7 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫ್ರೈ ಮಾಡಿ ಅದನ್ನು ಹಾಕ್ಕೊಬೇಕು. ಸ್ವಲ್ಪ ಇದು ಚಳಿಗೆ ಸ್ವಲ್ಪ ತಣ್ಣಗಾಗಿತ್ತು, ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಹಾಕ್ಬಾರ್ದು. ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕೊಬ್ಬರಿ, ಇದು ಹುಚ್ಚೆಳ್ಳು, ಒಂದು ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಹಾಕ್ಕೊಳ್ಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಅಂತ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ನೋಡಿ ಫ್ರೈ ಆಯಿತು, ಹಾಕ್ಕೊಂಡಿದ್ದೀನಿ. ಒಂದು 2-3 ಕಡ್ಡಿ ಆಗೋಷ್ಟು ಕರಿಬೇವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಟೇಸ್ಟಿಯಾಗಿರೋ ಹುಚ್ಚೆಳ್ಳು ಚಟ್ನಿ ರೆಡಿ ಆಯ್ತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು, ಬಾಯಲ್ಲಿ ನೀರು ಬರುತ್ತೆ. ಇದು ರಾಗಿ ರೊಟ್ಟಿ ಜೊತೆಗೆ ಹುಚ್ಚೆಳ್ಳು ಚಟ್ನಿ ಅಂದರೆ ತುಂಬ ಚೆನ್ನಾಗಾಗಿದೆ ಟೇಸ್ಟು. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 15 ಡೇಸ್ ಇಟ್ಕೊಬೋದು, ಏನೂ ಹಾಳಾಗೋದಿಲ್ಲ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ಇಲ್ಲಿ ರಾಗಿ ರೊಟ್ಟಿ ಸುಟ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಕಲಸಿಟ್ಟಿದ್ದೆ, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಬರುತ್ತಲ್ಲ ಅದು, ಮತ್ತು ಕಡಲೆ ಬೀಜದ ಪೌಡ್ರು ಎಲ್ಲದನ್ನು ಹಾಕಿ ಒಂದು ಸ್ವಲ್ಪ ಅನ್ನ ಇರುತ್ತಲ್ಲ ಅನ್ನನ ಕಿವುಚಿ ಚೆನ್ನಾಗಿ ಕಲಸಿಟ್ಟಿದ್ದೆ. ಚೆನ್ನಾಗಿ ಬರುತ್ತೆ ಟೇಸ್ಟು, ಮೆತ್ತಗಿರುತ್ತೆ ರಾಗಿ ರೊಟ್ಟಿ ಅಂತ ಹೇಳಿ ನೋಡಿ. ಈ ಥರ ಮಾಡ್ಕೊಂಡಿದ್ದೆ ರಾಗಿ ರೊಟ್ಟಿ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಂತೂ ತಿನ್ನೋದಕ್ಕೆ ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ ನೋಡಿ. ಇಲ್ಲಿ ಅಚ್ಚುಗೆ ಸುಟ್ಕೊಡ್ತಾ ಇದ್ದೀನಿ, ಈ ಥರ ಮಾಡಿಕೊಟ್ಟಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.